ಈ ಬಗ್ಗೆ ಸಾಕಷ್ಟು ಜನ ನಟ ನಟಿಯರು ಕೂಡ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಅದರಲ್ಲೂ ರಮ್ಯಾ ಮಾತಾಡಿದ್ದಾರೆ. ನೆಲ ಜಲ ಭಾಷೆಯ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು. DCM DK ಅದನ್ನೇ ಹೇಳಿರುವಂಥದ್ದು. ಅದಕ್ಕೆ ನನ್ನ ಸಹಮತ ಇದೆ. DK ಸಾಹೇಬರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ರಮ್ಯಾ ಅವರು ಹೇಳಿದ್ದಾರೆ. ಇನ್ನು ಮೇಕೆದಾಟು ವಿಷಯವಾಗಿ ಯಾವ ಕಲಾವಿದರು ಕೂಡ ಬರಲೇ ಇಲ್ಲ. ಪರೋಕ್ಷವಾಗಿ DCM DK ಮಾತನ್ನ ಸಾಧು ಕೋಕಿಲ ಅವರು ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಇವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ ಸರಿನೇ. ಬಿಕಾಸ್ ಐ ಥಿಂಕ್ ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಇತ್ತು ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಆ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರ್ದು. ಬಿಕಾಸ್ ಎಲ್ಲ ನಮ್ಮ ನಾಡು, ನಮ್ಮ ಜಾಗ. ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆರ್ ರೈಟ್ಸ್. ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು. ಸಾಹೇಬರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ ಸರಿನೇ. ಬಿಕಾಸ್ ಐ ಥಿಂಕ್ ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಇತ್ತು ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಆ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರ್ದು. ಬಿಕಾಸ್ ಎಲ್ಲ ನಮ್ಮ ನಾಡು, ನಮ್ಮ ಜಾಗ. ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆರ್ ರೈಟ್ಸ್. ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು. ಮೇಕೆದಾಟು ವಿಚಾರವಾಗಿ DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಹೌದು, ಮೇಕೆದಾಟು ವಿಷಯವಾಗಿ ಯಾವ ಕಲಾವಿದರು ಆ ಟೈಮಲ್ಲಿ ಬರಲಿಲ್ಲ ಅನ್ನೋದು ನಿಜ, ಸತ್ಯ. ನೀವು TVಯಲ್ಲಿ ತೋರಿಸ್ತಾ ಇದ್ರಿ ಆಲ್ರೆಡಿ. ಸಾಧು ಕೋಕಿಲನ ಹಾಕಿ ವೇಜಿಗೆ ಹಾಕಿ ತೋರಿಸ್ತಾರೆ. ಅಷ್ಟೇ ನನಗೂ ಗೊತ್ತು. ಬರೋದು ಬಿಡೋದು ಅವರ ವಿಚಾರ. ಬರಲಿಲ್ಲ ಅಂತ ಹೇಳೋದು ಒಬ್ಬ ಉಪ ಮುಖ್ಯಮಂತ್ರಿಗಳಾಗಿ ಜನರು ನೀರಿಗೋಸ್ಕರ ನಾವು ಓಡಾಡಿದಾಗ ಬರಲಿಲ್ಲ ಅಂತ ಹೇಳಿರ್ಬೋದು. ಅದು ಅವ್ರಿಗೇನು ಅನಿಸಿದೆ ಅದು ಅವರು ಹೇಳಿದ್ದಾರೆ. ಬರೋದು ಬಿಡೋದು, ಬರಲೇಬೇಕು ಬರಬಾರ್ದು ಅನ್ನೋದು ಯಾವುದೇ ಚರ್ಚೆ ಆಗಬೇಕಂದ್ರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಸರ್ ಬರ್ತಾರೆ ಅಂದರೆ ಸಾಕು, ಲಕ್ಷಾಂತರ ಕಲಾವಿದರು ಸೇರೋರು. ಅಂಬರೀಷ್